ಯಾಕ ಮಂಜವ್ವ? ಅಲ್ಲ ಬೆಳಿಗ್ಗೆಯಿಂದನ ನೋಡಕ್ ಕುಂತ ನಾನು. ಒಂದು ನಾಷ್ಟ ಮಾಡಿಲ್ಲವಾ? ಆರಾಮಾಗಿ ಒಂದ್ ಕಡೆ ಕುಂತಿಲ್ಲ. ತಗಿಂದ ಯಾಕ ಓಡಾಡ ಕುಂತಿ? ಏನಾಗೈತಿ? ಏನ್ ಬಿಡಾದ್ಗೆಮ್ಮ, ಈ ಮನಿ ಮಗಳದೇ ನಾನ್ ಖರೆ. ಆದ್ರ ಏನ್ ಕಿಮ್ಮತ್ ಐತಿ ನನಗ? ₹1 ಕಿಮ್ಮತ್ ಕೊಟ್ಟಿರೇ ನೀವು ನನಗ? ಮದ್ವಿ ಮನಿ ಐತಿ, ಮಗಳು ಬಂದಾಳ, ಮಗಳ ಗಂಡ ಇನ್ನ ಬಂದಿಲ್ಲ. ನಾದ್ನಿ ಗಂಡ ಮುಂದ್ ಇರ್ಬೇಕು, ಎಲ್ಲ ದರವನ್ನು ನೋಡ್ಕೋಬೇಕು, ಫೋನ್ ಹಚ್ಬೇಕು, ಮೇಲೆ ಕರಿಬೇಕು. ಇಲ್ಲ ಬಿಟ್ಟು ಬಿಡುದು, ಬರಂಗಿಲ್ಲ, ಬಿಟ್ಟು ಬಿಡುದು. ನಾಳೆ ಬರ್ತಾರ? ಬರ್ರಿ, ಯಾವಾಗಾರ ಬರ್ರಿ ಅಂತ ಬಿಟ್ಟು ಬಿಡುದು. ಹೌದಿಲ್ರಿ? ಇದ ನಮ್ಮ ಅವ್ವ ಅಪ್ಪ ಇದ್ದಿದ್ರ ಅದ್ 7 ಜುಲುಮಿಲೆ ಅರಿ ಅಂದ್ರ ಬರ್ರಿ, ಅಳಿ ಅಂದ್ರ ಬರ್ರಿ ಅಂತ ಫೋನ್ ಹಚ್ಚಿತಿದ್ರು. ಅದಕ್ಕ ಹೆಣ್ಮಕ್ಳಿಗ ತವ್ರ ಮನಿ ಇರ್ಬೇಕು. ತವ್ರ ಮನಿ ಐತಿ, ಯಾರಿಲ್ಲ ಅಂದ್ರು ತವ್ರ ಮನ್ಯಾಗ ಅವ್ವ ಅಪ್ಪನೂ ಇರ್ಬೇಕು, ಕಡಿ ತನಕ ಇರ್ಬೇಕು. ಅವಾಗ ತವ್ರ ಮನ್ಯಾಗ ಕಾಲಿಡ್ಬೇಕು ಹೆಣ್ಮಕ್ಳು. ಏನವ ಮಂಜವ್ವ, ನಾನೇನ್ ಫೋನ್ ಹಚ್ಚಿಲ್ಲೇನಾ? ಹಚ್ಚಿನ ಯವ್ವ ಬರಕ್ ಕುಂತಾರಂತ ಯಾಕೆ ಹಂಗ್ ಮಾಡಕ್ ಕುಂತೀನಿ ನೀನು? ಚಿಕ್ಕವ್ರು ಬಂದ್ರು, ಅವ್ರು ಇವ್ರು ಎಲ್ಲಾ ಮನಿ ಗದ್ಲಾಗೈತಿ ಬಿಡು. ಮದ್ವಿ ಮನಿ ಆದಂಗ ಆಗೈತಿ. ಆದ್ರೆ ನನ್ನ ಗಂಡನು ಇರ್ಬೇಕು, ಎಲ್ಲಾ ಓಡಾಡಿ ಕೆಲಸ ಮಾಡ್ಬೇಕು ಅಂತ ಇರಂಗಿಲ್ಲನು. ಅದಕ್ಕ ಹೇಳಿದ್ನಪ್ಪ. ಕಾರ್ ಬಂತ್ ನೋಡದ್ ಬಂದ್ರ ಏನ? ಇವತ್ತು ಬೆಳಿಗ್ಗೆ ಫೋನ್ ಹಚ್ಚೆ ನಾನು. ಎಷ್ಟು ಸಲ ಹಚ್ಬೇಕವ? ಅವ್ರಿಗೂ ಬ್ಯಾಸರ ಆಗಂಗಿಲ್ಲ. ಮೇಲೆ ಫೋನ್ ಹಚ್ಚಿದ್ರ. ಇವತ್ತು ಫೋನ್ ಹಚ್ಚಿದ್ದೇನೇನ? ನೀನೆ ಹಚ್ಚಿದ್ದು ಗೊತ್ತಿತ್ತಪ್ಪ, ಇವತ್ತು ಹಚ್ಚಿದ್ದು ಗೊತ್ತಿದ್ದಿದ್ದಿಲ್ಲಲ್ಲ. ಅದಕ್ಕೆ ಹಂಗ ಹೇಳಿದೆ. ಏನು ಅನ್ಕೋಬೇಡಯ್ಯಪ್ಪ. ಏನ್ ಅನ್ಕೋಬೇಡ. ಅಯ್ಯೋ ದೇವ್ರಿ, ನನ್ನ ಬಂಗಾರ ಗಿಡ್ಡಿ, ನನ್ನ ಮಗಳು, ನನ್ನ ಗಂಡ ಇಬ್ರು ಬಂದರ. ಬರ್ರಿ ಏನ್ರಿ, ನೀನೇನ ಬರ್ಬೇಕಿಲ್ಲ? ನಿಮ್ ದಾರಿ ನೋಡಿ ಸಾಕಾಗೋತ್ ನನಗ. ಲಗುನ ಬರ್ರಿ, ಬಾರವಾ ರೂಪ. ಏನ್ರಿ ನಿಮ್ ತಂಗಿ ಅದು ಏಟರ ಡೌ ಮಾಡ್ತಾಳ್ರಿ? ಅಲ್ಲ ದಿನ ದರವೊಂದಕ್ಕೂ ಫೋನ್ ಹಚ್ಕೊಂತ ಕುಂತ ಬಿಡುವುದೇನು? ಕೆಲಸ ಬಗಸಿ ವಾರ ಎಲ್ಲ ಬಿಟ್ಕೊಂಡು ಅಯ್ಯೋ ಬಾಯ ಬಂಬಾಯ ಹಂಗ ಮಾತಾಡಿದ್ದು ನಂದ್ರ ಸಾಕಾಗ ಹೋಗೈತ್ ನೋಡಿ ನಿಮ್ ತಂಗಿ ಸಂಬಂಧ. ಆಕಿ ಇರೋದ ಹಂಗದಾಳೆ ಈಗೆಲ್ಲ. ಮೊದ್ಲಿಂದನೂ ಹಂಗಾಕಿ. ಆಕಿ ಹಂಗಿದ್ರನ ಚಂದ. ನಿನಗೆ ಎಲ್ಲಿ ಗೊತ್ತಾಗಬೇಕು? ಹೋಗ್ ಒಳಗ ಏನಾರ ಕೆಲಸ ಬಗಸಿ ನೋಡು. ಊರಿಂದ ನಮ್ಮ ಅತ್ತಿ ಬರಾದಿತ್ತಲ್ಲ, ಬಂದ್ರನ? ಇಲ್ಲ, ಬರ್ತಾರಂತ. ಎಲ್ಲಾರ್ಗು ಗೆಸ್ಟ್ ಹೌಸ್ನಾಗ ರೂಮ್ ಮಾಡ್ಕೊಟ್ಟೇನಿ. ಬಂದವ್ರೆಲ್ಲ ಅಲ್ಲೇ ಇರ್ಲಿ, ಮತ್ತ ಊಟಕ ಎಲ್ಲ ಇಲ್ಲೇ ಬರ್ರಿ ಅಂತ ಹೇಳೇನಿ. ನೋಡ್ಬೇಕು ಯಾರ್ಯಾರು ಏನೇನ್ ಮಾಡ್ತಾರ ಏನೇನಿಲ್ಲ. ಯಪ್ಪ ದೇವ್ರೆ, ಮದ್ವಿ ಮನ್ಯಾಗ ಕೆಲಸ ಜಗ್ಗಕ್ಕವ್ ಮಾಡಿ ಸಾಕಾಗೋತ. ನನ್ ತಂಗಿನೂ ಮಾಡಕ್ ಕುಂತಿತ್ತಲ್ಲ ಅಲ್ಲೇ ಜಗ್ ಅಷ್ಟ್ ಕೆಲಸ ನಾನ್ ನೋಡಿಲ್ಲನು. ಮಾಡ್ತಾಳ್ರಿ, ಯಾರಿಲ್ಲಂದ್ರು ಒಂದ್ ಕೆಲ್ಸಕ್ಕ 100 ಮಾತಾಡ್ತಾಳ ಆಕಿ ಮಾತು ಯಾರಿಗ್ ಬೇಕಾಗೈತಿ? ತಡಿ ಮಂಜವ್ ಬರ್ಲಿ ಹೇಳ್ತೀನಿ. ಅಯ್ಯೋ ದೇವ್ರೆ, ಹಂಗೇನಾರ ಮಾಡಿಗಿಡಿರಿ ನೀವು. ಮುಗ್ದ ಹೋತ್ ಇವತ್ ಬೆಳಗ್ಗಿಂದ ಚಾಂಜಿ ಮಠ ಮಾತಾಡಿ ನನ್ ಕೊಂದಾಕ್ಬಿಡ್ತಾಳ ಆಕಿ. ಸುಮ್ಕಿರಿ, ಹೇಳ್ಬೇಡ್ರಿ. ಏನ ಬಂದ್ರ ನಮ್ಮ ಮನೆಯವ್ರು ಬಂದ್ರ. ಇವ್ ಲಗನ ಬರ್ರಿ, ಪಾದಿ ಎಟೋತ್ ಮಾಡ್ತೀರಿ. ಬರ್ರಿ ಆರಾಮದಿರಿ? ಆರಾಮದಿರಿ. ನೀವೆಲ್ಲ ಹೆಂಗದಿರಿ? ಆರಾಮದಿರಿ? ರೀ ಆರಾಮದೀವಿ ನೋಡ್ರಿ. ನಮ್ಮ ಮಂಜವ್ವ ನಿಮ್ ದಾರಿ ನೋಡಿ ಸುಸ್ತಾಗ ಹೋಗ್ಯಾಳ ನೋಡ್ರಿ. ಲಗುನ ಬರ್ಬೇಕಿಲ್ರಿ ನೀವು? ಲಗುನ ಬರ್ಬೇಕಿಲ್ರಿ? ಅಯ್ಯೋ ದೇವ್ರಿ, ಮನೆ ಅಳಿಯದಿರಿ, ಮುಂದ್ ನಿಂತು ಎಲ್ಲ ಮಾಡ್ಬೇಕು ಬಿಡ್ಬೇಕು. ಇಲ್ಲ ಬರ್ಬೇಕು ಅನ್ನೋದು ಇಲ್ಲಿ ನಿಮಗ. ಅದು ಹಂಗಲ್ಲ, ನೀನಾದಿದ್ದಿಲ್ಲ ಲಗುನ ಬರ್ಬೇಡ್ರಿ, ಲಗುನ ಬಂದ್ ಕುಂತ್ರ 4 ಮಂದಿಗ ಮರ್ಯಾದೆ ಇರಂಗಿಲ್ಲ. ಮದ್ವಿ ಒಂದು 3 ದಿನ ಆಯ್ತಂದ್ರ ಅವಾಗ ಬರ್ರಿ ಅಂತ ನೀನ ಹೇಳಿದಿಲ್ಲ. ಅದಕ್ಕೆ ಇವತ್ ಬಂದೆ ನಾನು. ಸುಮ್ಕಿರಿ, ನಿಮಗೇನ್ ಗೊತ್ತಾಯ್ತದಿ? ಏನ ಅವ್ರ ಮಾತೆಲ್ಲ ಹಚ್ಕಬೇಡ ನೀನು. ಅವ್ರ ಹಂಗತಗ. ಅದು ಹಂಗಲ್ಲ. ಅಯ್ಯ ಸುಮ್ಕಿರಿ, ನಿಮಗ್ ಗೊತ್ತಾಗಂಗಿಲ್ಲ. ಬರ್ರಿ ನಾಷ್ಟ ಕೊಡ್ತೀನಿ, ನಾಷ್ಟ ಮಾಡಿ ಬರ್ರಿ. ಅದು ಹಂಗಲ್ಲ. ಈಗ ಬರ್ತಾ ದಾರ್ಯಾಗ ಪೂರಿ ಚಟ್ನಿ ತಿಂದು ಬಂದೆ ನಾನು. ಬೇಕಂದ್ರೆ ನೀನ್ ನಾಷ್ಟ ಮಾಡು, ನಾ ಊಟ ಮಾಡ್ತೀನಿ ಆಮೇಲೆ. ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತದಿ? ಎಷ್ಟ್ ಚಂದಾಗಿ ಇಡ್ಲಿ ಮಾಡ್ತೀವಿ ಇವತ್ತು. ನಾಷ್ಟಕ್ಕ ಇಡ್ಲಿ ತಿನ್ನೋದು ಬಿಟ್ಟು ಪೂರಿ ಚಟ್ನಿ ತಿಂದಾರಂತ. ನಿಮ್ಗೆ ಏನು ಗೊತ್ತಾಗಂಗಿಲ್ಲ. ಬರ್ರಿ ನೀವು ನಾಷ್ಟ ಮಾಡಿ ಬರ್ರಿ. ನಾ ತಾಟ್ ಮಾಡಿರ್ತೀನಿ, ಬರ್ಲಿಲ್ಲ ಅಂದ್ರೆ ನೋಡ್ರಿ ಮತ್ತ. ನಾನಿಲ್ಲಿ ಪ್ರೀತಿಯಿಂದ ದಾರಿ ನೋಡಕ್ ಕುಂತಾನೆ, ಎಲ್ಲ ಬಿಟ್ಟುಕೊಟ್ಟು ಅಲ್ಲಿ ಪೂರಿ ಚಟ್ನಿ ತಿಂದಾರಂತ. ನಂಗೇನೋ ತಿಂತೀನಿ ಅಂತ ಹೇಳ ತಿಂದಾರ. 10 ಇಡ್ಲಿ ಹಾಕೊಟ್ಟಿರ್ತೀನಿ, ತಿನ್ಲಿಲ್ಲ ಅಂದ್ರೆ ಅವಾಗೈತಿ. ನೋಡ್ರಿ ನಮ್ ತಂಗಿ ಅದ ಎಷ್ಟು ಜೀವದಾಗ ನೋಡ್ರಿ ನಿಮ್ ಮ್ಯಾಲೆ. ಜೀವದಾಗ್ರಿ. ನನಗೆ ಯಾವಾಗ್ಲೂ ಮಾತಾಡಕ ಕೊಡಂಗಿಲ್ರಿ. ಸುಮ್ಕಿರಿ, ನಿಮ್ಗೇನ್ ಗೊತ್ತೈತೈತಿ? ನಿಮ್ಗೆ ಗೊತ್ತಾಗಂಗಿಲ್ಲ. ಸುಮ್ಕಿರಿ. ಇದು ಒಂದ ನೋಡ್ರಿ ನನಗೆ ಹೇಳುದಾಕಿ. ಆದ್ರ ಆಕಿ ಮನಸ್ ಬಾಳ ಚಲೋ ಐತ್ರಿ. ಯಾರಿಗೋ ಕೆಟ್ಟದ್ ಬಯಸಂಗಿಲ್ರಿ. ನಾನು ಏನ್ತಿ ಚಲೋದಾವ್ರಿ, ಚಲೋದ. ಹೌದ್ರಿ. ಭಾಳ ನಮ್ಮ ಮಂಜವ್ವ ಭಾಳ ಅಂದ್ರೆ ಭಾಳ ಒಳ್ಳೆ ಗುಣ ಐತ್ರಿ. ಬರ್ರಿ ಮಾಮರ, ನೀವು ಒಳಗ್ ಕುಂತೀರಿ, ಇಲ್ಲಾಂದ್ರೆ ಕೈಕಾಲ್ ಮಕ್ಕ ತಕ್ಕರಿ, ನಾಷ್ಟ ಮಾಡ್ರಿ, ನಾನು ಈಗ ಬರ್ತೀನಿ. ತಗೋರಿ, ಹಂಗ ಮಾಡಿ ಮತ್ತ. ಲಗುನ ಬರ್ರಿ ಅಂದ್ರೆ 3 ತಾಸು ಮಾಡ್ತೀರಲ್ರಿ. ಬರ್ರಿ. ಅಲ್ಲ, ನಮ್ಮ ಮನ್ಯಾಗ ಬಂದ್ರ ನಯಾ ಪೈಸೆ ಕಿಮ್ಮತ್ ಕೊಡಂಗಿಲ್ಲ ನೀನು. ಇಲ್ಲಿರ ಕಿಮ್ಮತ್ ಕೊಡ, ಮಂದಿ ಬಂದಾರ ಮನ್ಯಾಗ. ಅದು ಗೊತ್ತಾಗಂಗಿಲ್ಲ ನೋಡ್ರಿ. ಇವತ್ತಿಂದ ನೆನಪಿಟ್ಕೊಂತೀನಿ ತಗೋರಿ. ಕಿಮ್ಮತ್ ಕೊಡ್ತೀನಿ ತಗೋರಿ. ನಾಷ್ಟ ಮಾಡಿ ತಗೋರಿ. ಯಪ್ಪ ದೇವ್ರೆ, ನಾವಲ್ಲಿ ಬಯ್ಯವ್ವ. ಏನ್ ನಿಮ್ ತಂಗಿ ಬಾಯಿ ಬಡಕಿ? ಅಲ್ಲ, ಗಂಡಂಗ ಎದರ್ಸಿ ನಮ್ಮನ್ನ ಇಟ್ಕೊಂಡಾಳ. ನಾವೇನಾರ ಮಾಡಿದ್ರೆ ನಮ್ಮನ್ನ ತೊಳೆದು ಒಣಯಾಕ್ ಬಿಡ್ತಿದ್ಲು. ತಾನ್ ನೋಡು ಗಂಡನ್ ಹೆಂಗ್ ಇಟ್ಕೊಂಡ. ಹೇಳ್ದಂಗ ಕುಣಿಬೇಕವ, ಕುಣಿಲಿಲ್ಲ ಅಂದ್ರೆ ಕೆನ್ ಬಿಟ್ಟಾಳೇನು? ನೀನೇನ್ ಕಮ್ಮಿ ಏನು? ನೀ ಹೇಳ್ದಂಗ ಕೇಳ್ತೀನಲ್ಲ ನಾನು. ಅಯ್ಯೋ ದೇವ್ರೆ, ನೀವು ಹೆಣ್ಮಕ್ಳ ಇಷ್ಟು ತನ್ನ ಗಂಡ ತನ್ನ ಮಾತು ಕೇಳಿದ್ರೆ ಬಾಳ ಖುಷಿ. ಬ್ಯಾರ್ಯಾರ ಗಂಡ ಅವ್ರ ಹೆಂಡತಿ ಮಾತು ಕೇಳ್ಬಿಟ್ರೆ ನಿಮ್ಗೆ ಉರಿತೈತಲ್ಲ. ಏನಾರ ಅಂದ್ರೆ ನನ್ ಮೇಲೆನ ಬರ್ತಾರ, ನಂಗೆ ಯಾಕೆ ಉರಿತೈತಿ? ನಿಂತ್ಕ ಇಲ್ಲಿ ಮಾತಾಡು. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್, ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ. ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೇ ದಿವ್ಯಕ್ಕ, ಬಾ. ಈಕಿನ ಸುಚಿತ್ರ ಬಾ. ಅಲ್ಲ, ನೀನೇನು ಇತ್ತ ಕಡೆ ಬಂದ್ಬಿಟ್ಟಿ? ಏನಿಲ್ಲ, ಹಂಗ
ಸ್ವಲ್ಪ ಮಾತಾಡೋದಿತ್ತ ಫೋನ್ಯಾಗ ಹಂಗ ಮಾತಾಡ್ಕೊಂತನ ಬಂದೆ ಮನಿಗ್ ಹೋಗ್ಬೇಕು ಅನ್ನಷ್ಟೊಳಗ್ ನೀ ಕಂಡಿ ನೋಡಕ್ಕ ಹೆಂಗದಿದ್ವಿ ಆರಾಮದಿ ಆರಾಮದೇ ನೋಡು ಅಲ್ಲ ನನಗೂ ನಿಮ್ಮ ಮನೆ ಕಡೆ ಬರಕ ಆಗಿಲ್ಲ ಅಲ್ಲ ಏನೇನಾತು ಏನಿಲ್ಲ ಅದ ನಿಂಗ್ ಗೊತ್ತಿದ್ದಿದ್ದ ಐತಲಕ್ಕ ಮತ್ತೇನ್ ಹೇಳುದು ಮದ್ವಿಗ್ ಬಾ ಯಾರ್ ಮದ್ವಿಗ್ ಬಾ ಅಲ್ಲೇ ಗೊತ್ತಾಕೇತಿ ಯಾರ್ದು ಏನು ಎತ್ತ ಅಂತ ಮದ್ವಿ ಅಲ್ಲ ಕಾರ್ಡ್ ಕೊಟ್ಟು ಕರಿಬೇಕು ಅಲ್ಲ ದಿವ್ಯಕ್ಕ ನಾನು ಕಾರ್ಡ್ ಏನೋ ಹಿಡ್ಕೊಂಡು ತಿರ್ಗಂಗಿಲ್ಲಲ್ಲ ಅದಕ್ಕೆ ಕೊಡಕ್ಕಾಗಿಲ್ಲ ಫೋನ್ಯಾಗ ವಾಟ್ಸಪ್ ಮಾಡ್ತೀನಿ ಇಲ್ಲಾಂದ್ರೆ ನೀನ್ ಪಿ ಜಿ ಕಡೆ ಬಂದು ಕೊಡ್ತೀನಿ ಏನೋ ಈಗ ಸದ್ಯಕ್ಕ ಕಿರಣಂದ ಹೆಸರು ಐತಿ ಆದ್ರೆ ಮದ್ವಿ ಗಂಡ ಅವಿನಾಶ ಅಬ್ಬಾ ಭಾರಿ ಆತಲ್ಲ ಸುಚಿ ಇದು ಏನು ಬಿಡ್ವಾ ನೀ ಇಷ್ಟಪಟ್ಟಂಗ ಆತ ಎಲ್ಲ ನಿನ್ ಸಪೋರ್ಟ್ ನೀನ್ ಅವತ್ತು ನಮ್ಮ ಮಾವನ ವಿಚಾರ ಹೇಳಿದ್ದಿಲ್ಲ ಅಂದ್ರ ಇಷ್ಟೆಲ್ಲ ನಂಗೆ ಗೊತ್ತಾಕಿದ್ದಿಲ್ಲಕ್ಕ ಥ್ಯಾಂಕ್ಸ್ ಇರ್ಲಿ ತಗೋ ಒಬ್ರಿಗೊಬ್ರ ಆಸರ ಆಗ್ಬೇಕು ಯಾವಾಗೈತಿ ಮದ್ವಿ ಇನ್ನ 3 ದಿನ ಆಯ್ತಕ್ಕ ಹೌದಾ ಆತು ಮದ್ವಿಗೆ ಬರ್ತೀನಿ ಈಗ ನಾನು ಅರ್ಜೆಂಟಾಗಿ ಹೋಗ್ಬೇಕು ಬರ್ಲಾ ಆಯ್ತು ತಗೋ ಬಾಯ್ ನಾನು ಮನೆಗೆ ಹೋಗ್ಬೇಕು ಈ ನಮ್ಮ ಮಾವಗ ಹೆಂಗ್ ಬುದ್ಧಿ ಕಲಿಸ್ಬೇಕು ಹೋಗಿ ನಮ್ಮ ಅತ್ತಿ ಕಡೆನ ಐಡಿಯಾ ಕೇಳ್ತೀನಿ ನಮ್ಮ ಅತ್ತಿ ಪೂಲನ್ ದೇವಿ ಅವನ ಹೆಸರು ಕೇಳಿದ್ರ ಆಕೆ ಬೆಸ್ಟ್ ಸರ ನೀವು ಬಂದಿದ್ದಕ್ಕೆ ನನಗೆ ಬಹಳ ಖುಷಿ ಆಯ್ತು ನೋಡ್ರಿ ಸರ ನೀವು ಯಾವಾಗ ನಮ್ಮ ಮನೆಗೆ ಬರ್ತಿರೋ ಅಂತ ಕಾಯ್ಕೊಂಡು ಕುಂತ್ಬಿಟ್ಟಿದ್ದೆ ನಾನು ಹಾಡು ಹಾಡುದು ಪ್ರಾಕ್ಟೀಸ್ ಮಾಡಿ 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 ಇದ್ದಿದ್ದಾಗ ಮಾತಾಡಿದ್ರು ಹಾಡು ಹಾಡ್ದಂಗ ಅನ್ಸ ಕುಂತ್ಬಿಟ್ಟತ್ರಿ ಅಷ್ಟು ನಾನು ಲೀಲಾಜಾಲವಾಗಿ ಹಾಡು ಹಾಡೋದನ್ನ ಕಲ್ತು ಬಿಟ್ಟೇನ್ರಿ ಸರ ಈಗ ನೀವು ನನ್ನ ಹಾಡು ಎಲ್ಲ ನೋಡಿ ಓಟ ಮನಸ್ ಮಾಡಿ ಸರಿಗಮಪ್ಪ ಅಕ್ಕ ಕರ್ಕೊಂಡು ಹೋದ್ರ ಬಹಳ ಉಪಕಾರ ಆಕೇತ್ರಿ ನಮ್ಮಂತ ಪ್ರತಿಭೆಗಳು ಓಟು ಏನದು ಜನರಿಗೆ ಗೊತ್ತಾಕೇತಿ ಹೌದ್ರಿ ಸರ ಭಾರಿ ಚಂದ ಹಾಡು ಹಾಡ್ತಾರ ಇವ್ರು ಹಾಡು ಕೇಳಿದ್ರ ಕೇಳ್ತಾನ ಕುಂತ್ ಬಿಡ್ಬೇಕು ಅಷ್ಟು ಚಂದನ ಹಾಡ ಹಾಡ್ತಾರ ಹೌದಾ ಗೋವಿಂದ ಹೂರಿ ಮತ್ತ ಅದಕ್ಕೆ ನಾನು ನಿಮ್ಮನ್ನ ಕರೆ ಕಳಿಸಿದ್ದು ಅಂದಂಗ ನಿಮ್ಮ ಹೆಸರೇನ್ರಿ ಸರ ನನ್ನ ಹೆಸರು ರೇಣುಕಾ ಶೇಖರಪ್ಪ ಮ್ಯಾಲಿನ ಮನಿ ಅಲ್ಲ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ನೀವು ರೇಣುಕಾ ಶೇಖರಪ್ಪ ಅದು ಇದು ಅಂತ ಹೆಸರು ಇಟ್ಕೊಂಡ್ರ ನೀವು ಯಾವಾಗ ಮ್ಯಾಲಿ ಬರ್ಬೇಕು ನೀವು ಸ್ವಲ್ಪ ಅಪ್ಡೇಟ್ ಆಗ್ಬೇಕು ಏನ್ರಿ ಮೇಡಮ್ ಅದು ಹಿಂಗದೆ ಕೈ ತುಂಬಾ ಬಳಿ ಮುಖ ತುಂಬಾ ಅರಿಶಿನ ಕುಂಕುಮ ನೆಕ್ಲೇಸು ಪಕ್ಲೇಸು ಎಲ್ಲ ಹಾಕೊಂಡು ಆಂಟಿ ಹಂಗ ಕಂಡ್ರ ನಿಮಗೆ ಯಾರು ಚಾನ್ಸ್ ಕೊಡಂಗಿಲ್ರಿ ನೀವು ಡ್ರೆಸ್ ಹಾಕೋರಿ ಇಲ್ಲಂದ್ರ ಸೀರೆ ಇರ್ಲಿ ನಡಿತೈತಿ ಹೆಸರ ಚೇಂಜ್ ಮಾಡ್ಕೋರಿ ಹೆಸರು ಚೇಂಜ್ ಅದು ಹೆಂಗ್ ಮಾಡ್ಕೋಬೇಕು ಸರ ಓಲಿ ನನ್ನ ಟ್ಯಾಲೆಂಟ್ ನೋಡಿ ನೀವ ಏನಾರ ಒಂದು ಹೆಸರು ಇಟ್ಬಿಡ್ರಲ್ಲ ಹೌದೌದು ವೆಂಕಟರಮಣ ಇಟ್ಟು ಬಿಡ್ರಿ ನೀವ ಒಂದ್ ಹೆಸರು ಇಟ್ಬಿಡ್ರಿ ನಮ್ಮ ಮೇಡಮ್ ಮುಖ ಲಕ್ಷಣ ನೋಡಿ ನೀವ ಒಂದ್ ಹೆಸರು ಇಟ್ಬಿಡ್ರಿ ನಾನು ಹಿಂದೊಂದ್ಸಲ ಸಂಜಿತ್ ಹೆಗ್ಡೆ ಅವನಿಗ ಸಂಜು ಅಂತ ಕರೆದಿದ್ದೀರಿ ಅವತ್ತಿಂದ ಅವನು ನಸೀಬನ ಚೇಂಜ್ ಆಗ್ಬಿಡ್ತು ಈಗ ಇಂಡಸ್ಟ್ರಿ ಒಳಗ ನಂಬರ್ 1 ಅದನ್ರಿ ಅಯ್ಯೋ ಸರ ಹಂಗಂದ್ರೆ ನಂಗೂ ಒಂದ್ ಹೆಸರು ಇಟ್ಬಿಡ್ರಲ್ಲ ನಾನು ಟಾಪ್ ಒಳಗ್ ಬರ್ತೀನಿ ನೀವು ಹೇಳುದಾದ್ರ ಹೇಳ್ತೀನಿ ಒಂದ್ ಹೆಸರು ಅದು ವಾಮಿಕಾ ಯಾಕ ಎಲ್ಲರೂ ನಿನಗ ಮಿಕಾ ಮಿಕಾ ಅಂದ್ರೆ ಏನ್ ಮಾಡ್ತಿ ನೋಡು ವಿಚಾರ ಮಾಡು ಹೌದೌದ್ರಿ ಸರ ಬ್ಯಾಡ್ರಿ ಈ ಹೆಸರು ಬ್ಯಾಡ್ರಿ ನನಗ ಬ್ಯಾರೆ ಹೇಳ್ರಿ ಸರ ಬ್ಯಾರೆ ಯಾವ್ದು ಹೇಳ್ಬೇಕಮ್ಮ ನಿಮಗ್ ಹೊಂದುವಂತ ಹೆಸರು ಅಂದ್ರ ಶ್ರುತಿ ಇದು ಅಡ್ಡಿಲ್ಲ ಹೆಸರು ಹೆಂಗ ನಮ್ಮಕ್ಕ ಹಾಡಾಡ್ತಾಳಲ್ಲ ಶ್ರುತಿ ನಡಿತೈತಿ ಚಂದ ಐತಿ ಹೆಸರು ಹೂರಿ ಸರ ಶ್ರುತಿನೂ ಚಂದ ಐತಗ್ರಿ ನನ್ನ ಹೆಸರು ಇವತ್ತಿಂದ ಶ್ರುತಿ ಇಷ್ಟ ಆತಲ್ಲಮ್ಮ ಆತದು ನಾಳೆ ಬೆಳಿಗ್ಗೆ ನಾ ಬರ್ತೀನಿ ಏನಮ್ಮ ಶ್ರುತಿ ಅಂತ ಹೇಳ್ರಿ ಸರ ಹ್ಞೂ ಶ್ರುತಿ ಅವ್ರೆ ನಾಳೆ ಬೆಳಿಗ್ಗೆ ಬರ್ತೀನಿ ಮತ್ತೆ ರೆಡಿ ಆಗಿರ್ರಿ ಬರ್ರಿ ಸರ ಬರ್ರಿ ನಾಳೆ ನಾಷ್ಟ ಊಟ ಎಲ್ಲ ನಮ್ಮನೆಗ ಮಾಡ್ರಿ ನೀವು ಆತ್ ತಗೋರಿ ಒಂದ ಮಾತಿಗೆ ಹ್ಞೂ ಅನ್ಬೇಡ ಅಂದಿನಿ ಊಟ ಅಂದ ಸಾಕು ಹ್ಞೂ ಅನ್ನ ಕುಂತ ನೋಡು ಮನೆಗೆ ಹೋಗಿ ಮಾಡ್ತೀನಿ ಇವನಿಗೆ ಅದು ರೇಣಕ್ಕರ ಅಯ್ಯೋ ನಾನು ನೋಡ್ರಿ ರೇಣಕ್ಕ ಅಂತ ರೂಢಿ ಆಗ್ಬಿಟ್ಟತಿ ಶ್ರುತಿ ಅಕ್ಕರ ನಾವಿನ್ ಬರ್ತೀವಿ ತಗೋರಿ ಸರ್ ಅರ್ಜೆಂಟ್ ಕಾಲ್ ಬಂದಿರ್ತಾವ್ರಿ ಮತ್ತ ಫೋನ್ ಒಂದ್ ಬಿಟ್ಟು ಬಂದಾರಿ ಅವ್ರು ನಮ್ ಸರ್ ಬರ್ತೀವಾರಿ ಅಲ್ಲ ಇವತ್ತೊಂದು ಹಾಡು ಹಾಡ್ತಿದ್ದೆ ಕೇಳಿ ಹೋಗಿದ್ರೆ ಏನ ಪಾಪ ಅಯ್ಯ ನಾಳೆ ಅದಕ್ಕಂತ ಬೆಳಿಗ್ಗೆ ಬರ್ತಾರಲ್ರಿ ಅವಾಗ ಒಂದ್ 5-6 ಹಾಡು ಹಾಡ್ರಿ ಅವ್ರಿಗೂ ಮನ್ಸಿಗೆ ಬರಂಗ ಆಡ್ರಿ ಈಗ ನಾವ್ ಹೋಗ್ತೇವ್ರಿ ಅಕ್ಕರ ನಂಗೂ ಅರ್ಜೆಂಟ್ ಕೆಲಸ ಅದಾವ್ರಿ ಅಲ್ಲ ನೀನೇ ಬಂದ್ರಿ ಮನಿ ತುಂಬಾ ಓಡಾಡಿದ್ರಿ ಮನಿ ಚಂದ ಐತಿ ಅಂತ ಮನಿ ಎಲ್ಲಾ ನೋಡ್ಕೊಂಡ್ರಿ ಇವತ್ತನು ಬಂದ್ರಿ ಏನೋ ತಿನ್ಲಾರ್ದ ಹೊಂಟಿರಿ ಅಲ್ಲ ಏನ್ ತಗರಲ್ಲ ಬೋಟು ಚಾ ಕಾಪಿ ಅವ್ರು ಡೈರೆಕ್ಟ್ ಮಾಡಕುಂತಾರ ಏ ಗೋವಿಂದ ಕುಡಿತಾರಂತಗ ನೀ ಯಾಕ ಹಂಗಂತಿ ಸಂಕ್ರಿ ಹೋಗ್ಲಿ ಊಟ ಕಾಪಿ ಮಾಡ್ಕೊಂಬ ಸರಿಗ ಸಕ್ರಿ ಸ್ವಲ್ಪ ಜಾಸ್ತಿ ಹಾಕ್ರಿ ಅಲ್ಲ ಅವ್ರು ಒಂದ್ ಹೇಳ್ತಾರ ನೀವ್ ಒಂದ್ ಹೇಳ್ತೀರಿ ಹಂಗ ಯಾಕದು ಅದು ಏನು ಹೇಳಪ್ಪ ಅದು ನಮ್ ಸರ್ ರೇಣಕ್ಕರ್ ಮನೆಗೆ ಬಂದು ಅವರು ನಡೆ ನೋಡಿ ಹಾಡು ಎಲ್ಲ ನೋಡಿ ಕೇಳಿ ಮಾತಾಡಿ ಬಹಳ ಖುಷಿ ಆಗ್ಬಿಟ್ಟಾರ ಅದಕ್ಕೆ ಅವರು ಸಕ್ರಿನೂ ತಿನ್ನಕ್ ಕುಂತಾರ ಚಾನು ಕುಡಿಯಕ್ ಕುಂತಾರ ಕಾಫಿನೂ ಕುಡಿಯಕ್ ಕುಂತಾರ ಕರೆನ ಏನ್ರಿ ಸರ ಹ್ಞೂ ರೀ ಯಾಕರ ಕರೇನು ನೀವು ಕಾಫಿ ತಂದು ಕೊಟ್ರ ನಾವು ಹೋಗ್ತೇವ್ರಿ ತರ್ತೀವಿ ಇವ್ನು ನೋಡಿದ್ರಿ ಏನ ಅನುಮಾನ ಬರಕ್ ಕುಂತತಿ ಈ ನಮಕ್ಕೊಂದು ಎಲ್ಲಾರನು ಮಬ್ಬು ಸೇನಿ ಹಂಗ ನಂಬ್ಕೊಂಡು ಕುಂತ ಬಿಡ್ತತಿ ತಡ್ರಿ ಸಕ್ರಿ ಜಾಸ್ತಿ ಯಾಕ ಕೇಳಿ ಬರ್ತೀನಿ ನಮ್ಮ ಸಂಕ್ರಿ ಆಟ ರುಚಿ ಮಾಡಂಗಿಲ್ರಿ ಕಾಪಿನ ನಾನ್ ಮಾಡ್ತೀನಿ ನೋಡ್ರಿ ಇವತ್ತು ನಾನೇ ಮಾಡ್ಕೊಂಡ್ ಬರ್ತೀನಿ ಕುಂದ್ರಿ ಹೆಂಗೆ ನನ್ನ ಏಕಟಿಂಗ್ ಅಯ್ಯೋ ನಿನ್ನ ಮಕ್ಕ ಮಣ್ಣಾಲಿ ಲೋ ವೆಂಕ್ಟ್ಯಾ ಎಷ್ಟು ಸಲ ಹೇಳಿ ನಾನು ತಿನ್ನಾಕ ಕುಡಿಯಾಕ ಮುಂದೆ ಬಿದ್ದು ಹೋಗ್ಬೇಡ ಅಂತ
ನಾಳೆ ಊಟಕ್ಕೆ ಬಾ ಅಂದ್ರೆ ಒಂದ ಮಾತಿಗೆ ಹೂ ಅಂತಿಲ್ಲ. ಊಟರ ಕಂಡಿ ಏನಿಲ್ಲ. ಅಯ್ಯೋ ಅದು ಊಟ ಅನ್ಬಿಟ್ರಲ್ಲ, ಮನಿ ಊಟ ತಿಂದು ಬಹಳ ದಿನ ಆಗಿತ್ತು, ಅದಕ್ಕ ಹಂಗ ಅಂದೆ. ನೋಡ್ ವೆಂಕ್ಟ, ನೀ ಮಾಡುದಿರ್ಲಿ, ನನಗೂ ಇಲ್ಲಿ ಲಾಸ್ ಆಕೈತಿ. ಈಗ 30,000 ರೂಪಾಯಿ ಕೊಟ್ಟಾರ ಅವ್ರು. ಇವತ್ತಿಗ 5 ದಿನ ಆಗೋದು. ನಾಳೆ ಮತ್ತೆ ರೊಕ್ಕ ಕೇಳ್ಬೇಕು ನಾನು. ನೀ ಹುಚ್ಚಪಟ್ಟೆ ಮಾಡಿದಿ, 1 ರೂಪಾಯಿ ಹುಟ್ಟಂಗಿಲ್ಲ, ಮತ್ತೆ ಸುಮ್ಕ ನಡೆದು ಬಿಡು ನೀನು. ಬೇರೆ ಯಾರನ್ನ ಕರೆಸ್ತೀನಿ. ಈಗ ಗೋವಿಂದ ಹಂಗ ಮಾಡ್ಬೇಡ. ಓಯಪ್ಪ, ನಿನ್ನ ನಂಬ್ಕೊಂಡು ಜಗ್ ಅಷ್ಟು ಸಾಲ ಮಾಡಿ ಅರಿಬಿ ಚಸ್ಮಾ ಎಲ್ಲ ತಂದೆ ನಾನು. ಇವತ್ತಾಗ ನೀ ಹಿಂಗೆ ಹೇಳ್ಬೇಡ. ತಗೋ, ನಾಳೆಯಿಂದ ತಿನ್ನೋದು ಉಣ್ಣೋದು ಕಮ್ಮಿ ಮಾಡ್ತೀನಿ. ಆತ್ಗೋ, ನೀ ಹೇಳ್ದಂಗೆ ಆಕ್ಟಿಂಗ್ ಮಾಡ್ತೀನಿ ತಗರಪ್ಪ. ಸಿಟ್ ಆಗ್ಬೇಡ. ಇಲ್ಲಿ ಕೆಲಸ ಕೆಡ್ತೈತಿ, ನಿಂಗೇನ್ ಗೊತ್ತು? ಇಲ್ಲ ಮರಾಯ, ಅದಕ್ಕೆ ಯಾಕಷ್ಟು ಸಿಟ್ಟಾಕಿ? ಶ್ರುತಿ ಹೆಂಗೈತಿ ಹೆಸರು? ಶ್ರುತಿ ಏನ್ ಚಂದ ಐತ್ ಬಿಡಿ ಹೆಸರು. ಆದ್ರ ನೋಡು ವೆಂಕ್ಟ, ನೀ ಸಿಕ್ ಬಿದ್ದಿ ನೋಡ್. ಮತ್ ನನ್ನ ಬಾಯಾಗ ಬೇರೆ ಬರ್ಸ್ಬೇಡ ನೀನು. ಅಯ್ಯೋ, ಈಗ ನೀನ ಬಾಯಿ ಮಾಡಿ ಮಾಡಿ ಊರ್ ಮಂದಿ ಗೊತ್ತಾದಂಗ್ ಮಾಡಕ್ ಕುಂತಿ. ಕೊಟ್ಟು ಸುಮ್ಕಿರು. ಅವ್ರು ಬಂದ್ರೆ ಏನ, ಅವ್ರು ಕೇಳಿಸ್ಕೊಂಡ್ರೆ ಮತ್ತೆ ಕೆಲಸ ಕೆಡ್ತೈತಿ. ತಗೋ, ಮನಿಗ್ ಬಾ, ನಿನಗೈತಿ. ಅಂದ್ರು ಮನಿ ಭಾರಿ ದೊಡ್ಡದೈತಲ್ಲ. ಈಡನ ಆಸ್ತಿ ಐತಿ, ಮನಿ ದೊಡ್ಡದಿರಂಗಿಲ್ಲನು. ಭಾರಿ ಸೌಕಾರ ಅದಾರ ಇವ್ರು. ಎಲ್ಲ ತಿಳ್ಕೊಂಡೆ ನಾನು ಇವ್ರ ಬಗ್ಗೆ. ಏನ ಭಾರಿ ಸೌಕಾರ ಅದಾರ. ಅದ ನಾ ಹೇಳ್ದಂಗ್ ಮಾಡುದು ಅಷ್ಟ ನಿನ್ ಕೆಲ್ಸ. ನಾಳೆ ನೋಡಿರ ನೀನು ನಾ ಹೆಂಗ್ ಆಟ ಆಡಿಸ್ತೀನಿ ಅಂತ. ಅದ್ ಏನ್ ಮಾಡ್ತೀಯ ಅಂತ ನಾನು ನಂಗ್ರ ಸಾಕಾಗಿ ಹೋಗೈತ್ ನೋಡು. ನಿನ್ನ ಬದ್ಲಿ ಆ ಶ್ರೀನಿವಾಸನ ಕರೆಸ್ಬೇಕಿತ್ತು ನಾನು. 1-2 ಸಾವಿರ ಹೆಚ್ಚಿಗೆ ಹೋಗಿದ್ರು ನಡೀತಿತ್ತು. ನೀ ಸಂಕ್ರಿ, ನೀ ಯಾಕೆ ಕೊಡ್ತಿಲ್ಲ ಕಾಪಿನ? ನಾ ಕೊಡ್ತೀನಿ. ನಾ ಕೊಟ್ರ ನಾನು ಮಾಡಿದ್ದು ಅಂತ ಗೊತ್ತಾಕೈತಿ ನಮ್ ಸರ್. ಈಗ ಓ, ತಾನು ಕೊಡಕ್ ಕೊಂಟಾಳಿಕೆ ಡಿಂಗ್ರಿ ಬಿಳಿ ಮಂಕ್ರಿ ತತ್ತಲೆ ಸಂಕ್ರಿ. ಅಯ್ಯಯ್ಯ ತಗರ ಯಾಕ ಚಾ ನೀನ ಕೊಡು. ಯಾರು ಬೇಡ ಅಂದರು ಮಾಡಾಕ ನಾನಂತ ಕೊಡಕ್ ನೀನಂತ. ಯಾರ ಒಬ್ರು ಕೊಟ್ರೆ ನಡ್ತೈತಿ. ನಂಗೂ ಕಾಫಿ ಕುಡ್ದಂಗ ಆಗ್ಬಿಟ್ಟತಿ. ಈ ವೆಂಟ್ಯಾಗ ತಿನ್ನೋದು ಕುಡಿಯೋದು ಹತ್ತು ಬಿಟ್ಟೈತಿ ನೋಡು. ಅವಾಗಿಂದ ಭಯ ಕುಂತಾನಿ, ಮತ್ತೆ ತಿನ್ನೋದ್ರ ಬಗ್ಗೆನ ಮಾತಾಡ್ತಾನ. ಥೋ